ಅಜ್ಜನ ಒಡನಾಟ ಭಾಗ 1 ಹಳ್ಳಿಯ ನೆನಪು. ಮಧು ಎಂಬ ಹುಡುಗ ಬೆಂಗಳೂರಿನಲ್ಲಿ ಬೆಳೆದವನಾಗಿದ್ದ. ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಮಧು ಸದಾ ಕೆಲಸದ ಒತ್ತಡ, ಮೆಸೇಜ್, ಇಮೇಲ್, ಮೀಟಿಂಗ್ಗಳಲ್ಲಿ ಮುಳುಗಿದ್ದವನಾಗಿದ್ದ. ಒಂದು ದಿನ ಅವನ ತಾಯಿ ಹಠವಾಗಿ ಹೇಳಿದಳು, ಒಮ್ಮೆ ಅಜ್ಜನ ಹಳ್ಳಿಗೆ ಹೋಗು ಮಧು. ಅವನು ನಿನ್ನನ್ನು ತುಂಬ ನಿಂತು ನೋಡುತ್ತಿದ್ದಾನೆ. ಮಧು ಮನಸ್ಸಿಲ್ಲದೆ ಹಳ್ಳಿಗೆ ತೆರಳಿದ. ಊರು ಎಷ್ಟು ಶಾಂತವಾಗಿ ಇತ್ತು. ಅಲ್ಲಿ ನದಿಯ ನಾದ, ಗಾಳಿಯ ಕಿಲಿಲು, ಬೆಳೆಯ ಹಸಿರುತನ ಎಲ್ಲವೂ ಅವನಿಗೆ ಹೊಸದಾಗಿ ಅನಿಸಿದವು. ಭಾಗ 2 ಅಜ್ಜನ ಮಾತುಗಳು. ಅಜ್ಜನು ಬಹುಶಃ 75ರ ಹರೆಯ. ಆದರೆ ಮನಸ್ಸಿಗೆ ಚಿಂತೆಯಿಲ್ಲ. ಮಧು ಬೆಳಿಗ್ಗೆ ಎದ್ದಾಗಲೆಲ್ಲ ಅಜ್ಜನು ದಾರಿಯ ತುದಿಯಲ್ಲಿ ನದಿಯ ದಂಡೆಯೇರಿ ಬಾಗಿಲಲ್ಲಿ ಕುಳಿತಿರುತ್ತಿದ್ದ. ಬಂದೀಯಾ ಮಧು? ಒಂದು ದಿನ ಈ ನದಿಗೆ ಕಣ್ಣಿಟ್ಟು ನೋಡಿ. ಏನೇನು ಕಲಿಸತ್ತೆ ಹೇಳು? ಅಜ್ಜನು ಕೇಳಿದ. ಮಧು ಎಚ್ಚರದಿಂದ ಕೇಳಿದ. ನದಿ ಎಂದರೆ ನೀರು ಮಾತ್ರ ಅಜ್ಜ. ಅಜ್ಜನೂ ನಗಿದ. ಅದು ನೀನು ನೋಡಿದ್ದು? ಆದರೆ ನೋಡು, ನದಿಗೆ ಎಷ್ಟು ನಿರಂತರ ಪ್ರಯಾಣ. ತಾನು ಏನು ನಿಂದೋ ಎಲ್ಲವನ್ನೂ ಒಯ್ಯುತ್ತಾ ಹೋಗುತ್ತೆ. ಆಕೆಯೊಳಗೆ ತೊಡಕು, ಕಸ, ಕಲ್ಲು, ಹೊರೆ ಎಲ್ಲವೂ ಹೋದರೂ ಸಹ ನದಿಯ ಚಲನೆಯೂ ನಿಲ್ಲುವುದಿಲ್ಲ. ಅಜ್ಜನ ಮಾತುಗಳು ಮಧುವಿಗೆ ಹೃದಯಸ್ಪರ್ಶಿಯಾದವು. ಭಾಗ 3 ಬದುಕಿನ ಬದಲಾವಣೆ. ಒಂದು ವಾರ ಕಳೆದರೂ ಮಧು ಹಳ್ಳಿಯಿಂದ ಹೋಗಲಿಲ್ಲ. ಪ್ರತಿದಿನವೂ ಅಜ್ಜನೊಂದಿಗೆ ನಡೆದಾಡುತ್ತಿದ್ದ, ನದಿಯಲ್ಲಿ ಕೈ ತೊಳೆದ, ಮರ ಹತ್ತಿದ, ಹಳೆ ಮಿತ್ತಾಯಿಗಳೊಂದಿಗೆ ಕಾಲ ಕಳೆದ. ಮೊಬೈಲ್ ಕಿತ್ತಿಗೆ ಮರೆತು ಹೋಗಿದ್ದ. ಒಂದು ರಾತ್ರಿ ಅಜ್ಜನು ಮಧುವಿಗೆ ಹೀಗೆ ಹೇಳಿದ, ಮಧು, ನಿನ್ನ ಬದುಕು ನದಿಯಂತಿರಬೇಕು. ಕೆಲಸ ಪ್ರಾಮುಖ್ಯ, ಆದರೂ ನಿನ್ನೊಳಗಿನ ಮನುಷ್ಯನನ್ನು ಮರೆತು ಬೇಡ. ನಿಲ್ಲು, ನೋಡು, ಕೇಳು, ಅನುಭವಿಸು. ಜೀವನ ಎಂದರೆ ಓಡುವುದು ಮಾತ್ರವಲ್ಲ. ಭಾಗ 4 ಹೃದಯದಲ್ಲಿ ಉಳಿದ ಹಳ್ಳಿ. ಮಧು ನಗರಕ್ಕೆ ಹಿಂದಿರುಗಿದ. ಆದರೆ ಬದಲಾಗಿದ್ದ ಅವನ ದೃಷ್ಟಿಕೋನ. ಈಗ ಅವನು ಎಲ್ಲರೊಂದಿಗೆ ನಗುತ್ತಿದ್ದ, ಸಹೋದ್ಯೋಗಿಗಳೊಂದಿಗೆ ಸಮಯ ಕಳೆಯುತ್ತಿದ್ದ, ವಾರದಲ್ಲಿ ಒಂದು ದಿನ ಹಳ್ಳಿಗೆ ಹೋಗುತ್ತಿದ್ದ. ಅವನಿಗೆ ಅಜ್ಜನ ಮಾತುಗಳೇ ಸ್ಫೂರ್ತಿ. ನದಿ ಹೇಗೆ ಚಲಿಸುತ್ತದೋ ಜೀವನ ಕೂಡ ಹೀಗೆಯೇ ಸಾಗಬೇಕು. ಸದ್ದು ಇಲ್ಲದೆ, ತಾಳ್ಮೆಯಿಂದ, ದಾರಿ ತಪ್ಪದೆ.